for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulders. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಬರೀ ಇವತ್ತಿನ ವಿಡಿಯೋಗೆ ಏನೇನಾಗ್ತತಿ ನೋಡೋಣ ಅಂತ ಫುಲ್ ಡೇ ಶೇರ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ, ಬೆಳಗ್ಗೆ ಎದ್ದು ಚಿಟ್ಟನ ಜೊತೆ ಇಷ್ಟು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂದ್ರೆ ನನಗೆ ದಿನನ ಸ್ಟಾರ್ಟ್ ಆಗಂಗಿಲ್ಲ. ನಾನು ಎಷ್ಟು ಬೇಗನೆ ಹೇಳಿ ಒಂದು ಹಾಫ್ ಆನ್ ಅವರ್ 20 ಮಿನಿಟ್ಸ್ ಅಂತೂ ಈಕಿನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಮನ್ಯಾಗ ಸಣ್ಣ ಮಕ್ಕಳಿದ್ರೆ ಒಂಥರ ಖುಷಿ ವಾತಾವರಣ ಇರ್ತೈತೆ ಅಂತ ಹೇಳ್ಬೋದು. ಸೊ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವರಿಗೆ ಬೇಗನೆ ಕಳಿಸಿದ್ದೆ ಇವತ್ತು. ಯಾಕಂದ್ರೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆಯ್ತಂತೇಳಿ. ಬಟ್ ನಾನು ಇಷ್ಟು ದಿನ ಏನು ಮಾಡ್ತಿದ್ದೆ, ಕ್ಲಾಸ್ ವೈಸ್ ಐತಂತ ಸಣ್ಣದಾಗಿ ಏನೋ ಒಂದು ಮಾಡಿ ಕಳಿಸ್ತಿದ್ದೆ ಇವ್ರ ಕಾಡೋದ್ರ ಸಂಬಂಧ. ಬಟ್ ಇವತ್ತು ನಾನು ಸ್ಕೂಲಿಗೆ ಹೋಗಿದ್ದು ಎಷ್ಟು ನೀಟಾಗಿ, ಎಷ್ಟು ವೆರೈಟಿಯಾಗಿ, ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ರಂದ್ರೆ ನನಗೆ ಗೊತ್ತಾಗಿರಲಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತೇಳಿ. ನಾನು ಸಿಂಪಲ್ಲಾಗಿ ಮಾಡಿ ಕಳಿಸಿದ್ದೆ. ಅದು ಒಂದು ಬೇಜಾರಾಯ್ತು ನನಗೆ. ನೆಕ್ಸ್ಟ್ ಇಯರ್ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನಾವು ಸ್ಕೂಲಿಗೆ ಹೋಗ್ಬೇಕು, ಏನಾರ ಇದ್ದಾಗ ನಾವು ನಮ್ಮ ಮನೆ ಕೆಲಸಕ್ಕನ್ನು ಬಡ್ಕೊಂಡು ಬಿಡ್ತೀವಿ. ಸ್ಕೂಲಿಗೆ ಹೋಗಂಗಿಲ್ಲ. ಸ್ಕೂಲಿಗೆ ಹೋದ್ರೆ ಗೊತ್ತಾಗ್ತೈತಿ ಯಾವ್ಯಾವ ಥರ ಮಾಡ್ತಾರೆ, ನಾವು ಮಕ್ಕಳಿಗೆ ಯಾವ ಥರ ಹೇಳ್ಕೊಡ್ಬೇಕು ಏನು ಅಂಥೇಳಿ. ನಾವೆಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀವಿ ಅಷ್ಟು ನಮ್ಮ ಮಕ್ಕಳು ಕ್ರಿಯೇಟಿವ್ ಆಗಿ ಇರ್ತಾರೆ. ನಾವು ಇರಲಿ, ಇವತ್ತು ಏನು ದಿನ ಮುಗಿಲಿಲ್ಲ, ನೆಕ್ಸ್ಟ್ ಇಯರ್ ಐತಿ, ನೆಕ್ಸ್ಟ್ ಇಯರ್ ನೋಡೋಣ ಅಂತ. ನಿಮ್ಮ ಮೀಸಿ ಎಲ್ಲ ಐತಿ, ಗಡ್ಡಾರ್ದ ಪೋಳ್ಸ್ಕೊಂಡ್ಬಿಟ್ರಲ್ಲ. ಜಗಳ ನೋಡಿ, ಎಲ್ಲಿ ಹೋದ್ರು ಜಗಳ. ಜಿಪ್ ಹಾಕು ಅದನ್ನ, ಜಾನು ಜಿಪ್ ಹಾಕ ಅಕ್ಕನ್. ನನಗೆ ಸ್ಕೂಲಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ನಮ್ಮ ಮನೆಯವರು ರೆಡಿ ಮಾಡಿ ಕಳಿಸಿ, ಎಲ್ಲ ಪೇರೆಂಟ್ಸ್ ಬಂತಾರೆ, ಹೋಗಂದಿದ್ದಕ್ಕೆ ಹೋಗಿದ್ವಿ. ಮುಗಿಸ್ಕೊಂಡು ಬೇಗನೆ ಬಂದ್ವಿ. ಬರ್ರಿ, ನೆನ್ನೆ ಒಂದಿಷ್ಟು ಬ್ಲೌಸ್ದು ಫಿನಿಶಿಂಗ್ ಆಗೈತೆ, ಅದ್ರದ್ದು ವಿಡಿಯೋ ತೋರಿಸ್ತೀನಂತ. ಇವತ್ತಿನ ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಐತಿ. ಆಮೇಲೆ ನಿಮ್ಗೆಲ್ಲರಿಗೂ ಇಷ್ಟ ಆಗ್ತದೆ ಅಂತ ಹೇಳ್ತಾ ಭಾಳ ಜನ ಈ ವಿಡಿಯೋನ ಇಷ್ಟಪಡ್ತೀರಿ ಅಂತ ಅನ್ಕೊಂಡಿನಿ. ಯಾಕಂದ್ರೆ ಇವತ್ತಿನ ವಿಡಿಯೋ ಒಳಗೆ ಸ್ಟಿಚ್ ಮಾಡಿರುವಂಥ ಬ್ಲೌಸ್ನ ಯಾವ ಥರ ಸ್ಟೋನ್ ಅಟ್ಯಾಚ್ ಮಾಡ್ತೀನಿ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ, ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗ್ತೈತಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾರ್ಮಲ್ ಬ್ಲೌಸ್ ಇದ್ರೆ ಸ್ಟಿಚ್ ಮಾಡಿರ್ತೀನಿ. ಎಂಬ್ರಾಯ್ಡ್ರಿ ಬ್ಲೌಸ್ ಇತ್ತಂದ್ರೆ ಎಂಬ್ರಾಯ್ಡ್ರಿ ಹಾಕಿದ ಮೇಲೆ ಸ್ಟಿಚ್ ಮಾಡಿದ ಮೇಲೆ ಐರನ್ ಮಾಡ್ತೀನಿ. ಸ್ಟಿಚ್ ಮಾಡುವಾಗೂ ಸಮ್ಟೈಮ್ಸ್ ಐರನ್ ಮಾಡಿರ್ತೀನಿ ಫ್ರೆಂಡ್ಸ್. ನಾನು ಭಾಳ ಮುದ್ದಿಯಾಗಿದ್ರೆ ಆಮೇಲೆ ಕ್ಲಾತ್ ಮೇಲೆ ಡಿಪೆಂಡ್ ಆಗಿರ್ತೈತಿ, ಐರನ್ ಮಾಡಬೇಕೋ ಬೇಡವಾ ಅಂತೇಳಿ ಅಂದ್ಕೊಂಡು. ನಾನೀಗ ಯೂಸ್ ಮಾಡ್ತಿರೋಂಥದ್ದು ಐರನ್ ಬಾಕ್ಸು ಪ್ರೀ ಪ್ಲೇಟಿಂಗಿಗೆ ಅಂತ ತರಿಸಿದ್ದೆ. ಇದನ್ನು ಸ್ಟೀಮ್ ಐರನ್ ಐತಿ. ಇದ್ರೊಳಗೆ ಮತ್ತು ಡ್ರೈ ಆಗಿ ಐರನ್ ಮಾಡ್ಬೋದು ನಾವು. ಹಂಗೆ ನಾರ್ಮಲಾಗಿ ಹೆಂಗೆ ಐರನ್ ಮಾಡ್ತೀವಿ ಆ ಥರನೂ ಮಾಡ್ಬೋದು. ನಾನು ಯೂಶ್ವಲಿ ಹಳೇದ ಒಂದು ಐತಿ ಮನೆಯೊಳಗೆ, ಅದು ನಾರ್ಮಲ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಯೂಸ್ ಮಾಡ್ತೀನಿ. ಕೆಲವೊಮ್ಮೆ ಎಂಬ್ರಾಯ್ಡ್ರಿದು ಸ್ವಲ್ಪ ವರ್ಕ್ ಜಾಸ್ತಿ ಇತ್ತಂದರೆ ಸ್ವಲ್ಪ ಹೆಚ್ಚಿಗೆ ಹೀಟ್ ಇದು ಮಾಡಲಿ ಅಂಥೇಳಿ ಇದನ್ನು ಯೂಸ್ ಮಾಡಿರ್ತೀನಿ. ಇದ್ರ ಹೊರತು ಮತ್ತು ಪ್ರೊಟೆಕ್ಟ್ರನ್ನು ಹಾಕಿರ್ತೀನಿ ಫ್ರೆಂಡ್ಸ್, ನೋಡ್ಬೋದು ನೀವು. ಯಾಕಂದ್ರೆ ಹೇಳೋಕ್ಕಾಗಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸುಟ್ಬಿಡ್ತೈತಿ. ಇದ್ರೊಳಗೂ ಸೆಟ್ಟಿಂಗ್ಸ್ ಐತಿ ಹೆಚ್ಚಿಗೆ ಕಮ್ಮಿ ಮಾಡೋಕ್ಕೆ. ಬಟ್ ನಮ್ಮ ಟೈಮ್ ಸರಿ ಇಲ್ಲದಾಗ ಏನು ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ನಾನು ಪ್ರೊಟೆಕ್ಟರ್ ಹಾಕಿನ ಐರನ್ ಮಾಡಿರ್ತೀನಿ. ನಾನಿವತ್ತು ಯೂಸ್ ಮಾಡ್ತಾ ಇರೋಂಥ ಸ್ಟೋನು ರೌಂಡ್ ಶೇಪಿಂದು. ಯಾಕಂದರೆ ಆಲ್ಮೋಸ್ಟ್ ರೌಂಡ್ ಶೇಪಿಂದ ಡಿಸೈನ್ಸ್ ಅದಾವೆ. ಸೊ ಹಾಗಾಗಿ ಇದು ರಿಂಗ್ ಬರುತ್ತಲ್ಲ ಫ್ರೆಂಡ್ಸ್, ಇದ್ರೊಳಗೆ ಗೋಲ್ಡ್ ಮತ್ತು ಸಿಲ್ವರ್ ಅದಾವೆ. ಸಿಲ್ವರ್ ಇತ್ತಂದ್ರೆ ಸಿಲ್ವರ್ ಅಟ್ಯಾಚ್ ಮಾಡಿರ್ತೀನಿ, ಗೋಲ್ಡ್ ಇತ್ತಂದ್ರೆ ಗೋಲ್ಡ್ ಅಟ್ಯಾಚ್ ಮಾಡಿರ್ತೀನಿ. ಅದ್ರೊಳಗೆ ಸಣ್ಣದು ಇದೆ ಸ್ಟೋನ್ ಒಳಗೆ, ಇದ್ರೊಳಗೆ ಸ್ವಲ್ಪ ಸೈಜ್ ಸಣ್ಣದಿರುತ್ತೆ. ಸೊ ಯಾವ್ದು ಮ್ಯಾಚ್ ಆಗ್ತೈತಿ ಅದನ್ನ ನೋಡಿ ಹಾಕೋಣ. ಸೊ ಇದನ್ನೆಲ್ಲ ಅಟ್ಯಾಚ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತಾರೋ ಇಂಥ ಗಮ್ಮು B700 ಅಂತ. ಸೊ ಈ ಗಮ್ ಯೂಸ್ ಮಾಡ್ತೀನಿ. ಬರೀ ಸ್ಟಾರ್ಟ್ ಮಾಡೋಣ. ಈಗ ನಾನು ಥ್ರೆಡ್ ಕಟ್ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್. ಎಕ್ಸ್ಟ್ರಾ ಏನಾರು ಉಳ್ದಿತ್ತಂದ್ರೆ ಸ್ಟಿಚ್ ಮಾಡುವಾಗೂ ಕಟ್ ಮಾಡಿರ್ತೀವಿ, ಬಟ್ ಎಲ್ಲರ ಒಂದು ಉಳಿದ್ಬಿಟ್ಟಿರ್ತಾವೆ ಅವು. ಅದಾದಮೇಲೆ ಎಂಬ್ರಾಯ್ಡ್ರಿದು ಕಂಪಲ್ಸರಿ ಕಟ್ ಮಾಡಲೇಬೇಕು. ಕಟ್ ಮಾಡಿದ್ರಾಗ ನೀಟ್ ಫಿನಿಶಿಂಗ್ ಬರ್ತದೆ. ಅದು ಅಲ್ಲೆಲ್ಲೇ ಥ್ರೆಡ್ ಉಳಿತಂದ್ರೆ ಕರೆಕ್ಟಾಗಿ ಕಾಣಿಸಂಗಿಲ್ಲ ಉಟ್ಟಾಗೆಲ್ಲ ನೀಟಾಗಿ. ಸೊ ಹಾಗಾಗಿ ನಾನು ಇದು ಮಾಡಿರ್ತೀನಿ. ಜಂಪ್ಸ್ ಭಾಳ ಇದ್ವು ಅಂದರೆ, ಈಗ ನಾವು ಡಿಸೈನ್ ಹಾಕುವಾಗ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇದು ಆಗ್ತಿರ್ತೈತಲ್ಲ, ಜಂಪ್ ಆಗ್ತಾ ಇರ್ತೈತಲ್ಲ, ಅಂಥವು ಏನಿರ್ತಾವೆ ಅವನ್ನ ನಾನು ಡಿಸೈನ್ ಆದಮೇಲೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ಯಾಕಂದ್ರೆ ಜಾಸ್ತಿ ಜಂಪ್ಸ್ ಇತ್ತಂದ್ರೆ ಅದು ಮುದ್ದಿ ಆಗಿರ್ತೈತಿ ಅಂದ್ರೆ ಥ್ರೆಡ್. ಸೊ ಹಾಗಾಗಿ ಸ್ಟಿಚ್ ಮಾಡುವಾಗ ಮೆಜರ್ಮೆಂಟ್ ಕರೆಕ್ಟಾಗಿ ಬರೋಂಗಿಲ್ಲ. ಅದಕ್ಕಾಗಿ ಅದನ್ನೆಲ್ಲ ನೀಟಾಗಿ ಥ್ರೆಡ್ ಎಲ್ಲ ಕಟ್ ಮಾಡ್ಕೊಂಡು ಆಮೇಲೆ ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಿರ್ತೀನಿ. ಇದು ಸ್ಪೆಷಲಾಗಿ ಕತ್ರಿ ಅದಕ್ಕೆ ಕೊಟ್ಟಿರ್ತಾರೆ. ಇದು ಸ್ವಲ್ಪ ಬೆಂಡಿರೋದ್ರಿಂದ ಇದ್ರೊಳಗೆ ಕಟ್ ಮಾಡಿದ್ರೇ ನೀಟಾಗಿ ಕಟ್ಟಿಂಗ್ ಆಗ್ತೈತಿ.
ಸೊ ನಾನು ಟ್ರಿಮ್ಮರ್ ಎಲ್ಲ ಬಳಸಲ್ಲ ಫ್ರೆಂಡ್ಸ್, ಇದನ್ನು ಬಳಸಿರ್ತೀನಿ. ಇದ್ರೊಳಗೆ ಕಟ್ಟಿಂಗ್ ಅಷ್ಟು ಇರಲಿಲ್ಲ, ಸೊ ಹಂಗಾಗಿ ಸ್ವಲ್ಪ ಅಲ್ಲೆಲ್ಲ ಇದ್ದಿದ್ದನ್ನು ಕಟ್ ಮಾಡಿಕೊಂಡು ಈಗ ಗಮ್ ಹಚ್ಕೊಳಕತ್ತೀನಿ. ನಾನು B700 ಆಗಲೇ ತೋರಿಸಿದೆಲ್ಲ ಅದನ್ನು ಗಮ್ ಯೂಸ್ ಮಾಡ್ತೀನಿ. ಬಟ್ ಇದ್ರೊಳಗೆ ಏನಂದ್ರೆ ಹೆಚ್ಚಿಗೆ ಅಂಟೈತೆ ಫ್ರೆಂಡ್ಸ್. ಇದು ಅದು ಇನ್ನೊಂದು ಬರುತ್ತಲ್ಲ ಫ್ಯಾಬ್ರಿಕ್ ಗಮ್ ಅಂತ, ಅದು ಬೆಟರ್ ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಇದು ದೊಡ್ಡದಿರೋದ್ರಿಂದ ಅದು ಹಾಕುವಾಗ ತೆಗಿವಾಗ ಅಂಟ್ಕೊಂಡು ಬಿಟ್ಟಿರ್ತೈತಿ. ಇದು ಫೆವಿಕ್ವಿಕ್ ಬರುತ್ತಲ್ಲ ಆ ಥರ ಫೀಲ್ ಆಗಿಬಿಡ್ತೈತಿ ನನಗರ. ಸಖತ್ ಕೈಗೆ ಅಂಟ್ಕೊತೈತಿ. ಆಮೇಲೆ ಇದು ನಾನು ಈಗ ಹೇಳಿದ್ನಲ್ಲ ಫ್ರೆಂಡ್ಸ್ ಜಂಪ್ ಆಗುತ್ತೆ ಅಂತೇಳಿ, ಅದೇ ಥರ ಇದನ್ನು ಗಮ್ ಹಾಕುವಾಗೂ ಜಂಪ್ ಆಗುತ್ತೆ ಫ್ರೆಂಡ್ಸ್. ಇದು ಒಂದು ಲೇಯರ್ ಬಂದುಬಿಡ್ತೈತಿ, ಇನ್ನೊಂದು ಕಡೆಯಿಂದ ಒಂದು ಎತ್ತಿ ಮತ್ತು ಇನ್ನೊಂದು ಕಡೆ ಹಚ್ಚುವಾಗ ಒಂದು ಎಳೆ ಬಂದುಬಿಡ್ತೈತೆ. ಅದು ಸ್ವಲ್ಪ ಹೊತ್ತು ಆದಮೇಲೆ ಅದು ಕಾಣಂಗಿಲ್ಲ. ಬಟ್ ಅದು ಹಾಕುವಾಗ ಸ್ಟೋನ್ ಹಾಕುವಾಗ ಅದಿತ್ತಂದ್ರೆ ನಮ್ಗೊಂಥರ ಇದು ಆಗ್ತಾ ಇರ್ತೈತಿ, ಹಿಂಗೆ ಉಳಿತೈತೋ ಏನೋ, ಏನು ಮಾಡಬೇಕು ಅಂತ ಅನ್ನಿಸ್ತಾ ಇರ್ತೈತಿ. ಸೊ ನನಗೆ ನೆಕ್ಸ್ಟ್ ಟೈಮ್ ಫ್ಯಾಬ್ರಿಕ್ ಗಮ್ಮು ಇಟೀಟ ಕೋನ್ ಗತೆ ಬರ್ತಾವಲ್ಲ ಫ್ರೆಂಡ್ಸ್, ಅವನ್ನ ನಾವು ಈಸಿಯಾಗಿ ಅಟ್ಯಾಚ್ ಮಾಡ್ಬೋದು ಅಂತ ಅನ್ನಿಸ್ತದೆ ನನಗೆ. ನೆಕ್ಸ್ಟ್ ಟೈಮ್ ಅದನ್ನ ತೊಗೋಬೇಕಂತ ಮಾಡಿ ನನಗಿದು ಕಂಫರ್ಟಬಲ್ ಅನ್ಸಕತ್ತೇ ಇಲ್ಲ ಫ್ರೆಂಡ್ಸ್ ಇದು. ಬಟ್ ಜಾಸ್ತಿ ದೊಡ್ಡದು ತೊಗೊಂಡ್ಬಿಟ್ಟಿನಿ ನಾನು ಇದನ್ನು. ಇದು ಪೂರ್ತಿ ಖಾಲಿ ಮಾಡಿ ಅದನ್ನು ಯೂಸ್ ಮಾಡಬೇಕು. ಸೊ ಒಮ್ಮಕ್ಕಲೇ ಹಚ್ಕೋಬೇಡ್ರಿ ಫ್ರೆಂಡ್ಸ್, ನೀವು ಯಾವಾಗಲೂ ಗಮ್ ಹಚ್ಚುವಾಗ ಎಲ್ಲನೂ ಒಂದೇ ಸಲ ಹಚ್ಚಬಾರ್ದು. ಯಾಕಂದ್ರೆ ಒಣಗಿ ಬಿಡ್ತೈತಿ, ಸ್ಪೆಷಲಿ ಇದು ಬೇಗ ಡ್ರೈ ಆಗ್ತೈತಿ. ಸೊ ಹಂಗಾಗಿ ಸ್ವಲ್ಪನ ನಾವು ಒಂದು 5-6 ಕಡೆ ಹಿಂಗೆ ಹಚ್ಕೊಂಡು ಆಮೇಲೆ ಸ್ಟೋನ್ ಹಚ್ತಾ ಇರಬೇಕು. ಸ್ಟೋನ್ ಹಚ್ಚಕ್ಕೆ ನಿಮ್ಗೆ ಸ್ಟಿಕ್ಕೂ ಸಿಗ್ತಾವೆ. ಸ್ಟಿಕ್ ಐತಿ ನನ್ನ ಕಡೆ, ಬಟ್ ನನಗೆ ಅದು ಕಂಫರ್ಟಬಲ್ ಆಗಂಗೆ ಎಲ್ಲ ಕೈಲೇ ಮಾಡಿದ್ರೂ ಕಂಫರ್ಟಬಲ್ ಅನ್ನಿಸ್ತೈತಿ. ಸ್ವಲ್ಪ ಕೈ ವೆಟ್ ಮಾಡಿಕೊಂಡು ಈಸಿಯಾಗಿ ಹಚ್ಬೋದು ಸ್ಟೋನ್ನ. ಸ್ಟಿಕ್ ತಗೋ ಮತ್ತು ಜಾಸ್ತಿ ಬೆಂಡಾಗಿ ಹಚ್ಚಬೇಕು. ಕೈಲಿ ಆದ್ರೆ ಅನುಕೂಲ ಆಗ್ತದೆ ಅಂದು ನಿಮ್ಗೆ ಹೆಂಗೆ ಕಂಫರ್ಟಬಲ್ ಬರ್ತೈತಿ ಹಂಗೆ ಹಚ್ಬೋದು. ಸ್ಟೋನ್ ಹಚ್ಚಕ್ಕೇನು ಇದು ಇರೋದಿಲ್ಲ. ಸೊ ಸ್ಲೀವಿಗೆ ಈ ಥರ ಡಿಸೈನ್ ಬಂದಿರೋದ್ರಿಂದ ನಾನು ಕೆಳಗಡೆ ಒಂದು ಲೈನ್ ಐತಲ್ಲ ಆ ಲೈನಿಗೆ ಮತ್ತು ಬಾರ್ಡರ್ನೊಳಗೆ ಏನು ಗ್ರೀನ್ ಕಲರ್ದು ಬಾರ್ಡರ್ ಬಂದೈತಲ್ಲ ಅದಕ್ಕಷ್ಟೇ ಸ್ಟೋನ್ ಹಚ್ಬೇಕಂತ ಮಾಡೀನಿ. ಇದಕ್ಕೆ ಆ್ಯಕ್ಚುಲಿ ಅದು ಚೆಕ್ಸ್ ಬಂದೈತಲ್ಲ ಅಲ್ಲಿನೂ ಸಕ್ಕತ್ ಸ್ಟೋನ್ ಹಚ್ತಾರೆ. ಬಟ್ ಅವೆಲ್ಲ ಉದುರಿ ಹೋಗ್ತಾವೆ, ಬೇಡ ಅಂತ ಹೇಳಿದ ಕಸ್ಟಮರು. ಹೆಚ್ಚಿಗೆ ಇಷ್ಟಪಡೋಂಗಿಲ್ಲ ಕೆಲವರು ಸ್ಟೋನ್ನ. ಅಲ್ಲೆಲ್ಲ ಹಚ್ಚಾಕ ಅದು ಏನಾಗ್ಬಿಡ್ತೈತಿ, ಪೂರ್ತಿ ಸ್ಟೋನಿಂದ ಒಂದು ಇದನ್ನು ಹಚ್ಚಿಬಿಟ್ಟಾರೇನೋ ಅನ್ನಿಸ್ತೈತಿ, ಅಷ್ಟು ನೀಟಾಗಿ ಕಾಣೋಂಗಿಲ್ಲ. ಸೊ ಹಂಗಾಗಿ ನಾನು ಡಿಸೈನ್ ಸಿಂಪಲ್ಲಾಗಿರೋದ್ರಿಂದ ಸಿಂಪಲ್ಲಾಗಿನೂ ಸ್ಟೋನ್ ಹಚ್ಚಾಕತ್ತೀನಿ. ಎಲ್ಲೆಲ್ಲಿ ಫ್ಲವರ್ ಬಂದೈತಿ ಅಲ್ಲಷ್ಟ ಸ್ಟೋನ್ ಹಚ್ಚಾಕತ್ತೀನಿ ಫ್ರೆಂಡ್ಸ್ ನಾನು. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದಿಷ್ಟು ಹೊತ್ತು ಒಂದು 10 ನಿಮಿಷ ಇದನ್ನು ಈ ಥರ ಐರನ್ ಟೇಬಲ್ ಮೇಲೆ ಹಾರಾಕ್ತೀನಿ ಫ್ರೆಂಡ್ಸ್. ಊಟ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲ್ ಆಗಿ 10 ಮಿನಿಟ್ಸ್ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ಫ್ರೆಂಡ್ಸ್. ಪೂರ್ತಿ ಗಮ್ ಆರೈತೀಗ, ಈಗ ತೋರಿಸ್ಬೋದು ಅಂತ ಹೇಳಿ ಅಂದ್ಕೊಂಡು ಈಗ ಎಲ್ಲ ಬ್ಲೌಸ್ನು ಒಂದೊಂದಾಗಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಆಗೈತಂದು. ಇದು ಸಿಂಪಲ್ ವರ್ಕ್, ಕಟ್ ವರ್ಕ್. ಇದು ಭಾಳ ಹಾಕಿನಿ ಫ್ರೆಂಡ್ಸ್ ನಾನು ಈ ಥರ ವರ್ಕ್ನ. ಸೊ ಇದು ವರ್ಕ್ ಮಾಡಿ ಸ್ಟೋನ್ ಹಚ್ಚಿ ಇಟ್ಟಿದ್ದೆ, ಆಮೇಲೆ ಅವ್ರು ನೀವೇ ಸ್ಟಿಚ್ ಮಾಡ್ರಿ ಅಂತ ಹೇಳಿದ್ರು. ಸೊ ಹಂಗಾಗಿ ಸ್ಟಿಚ್ ಮಾಡಿದೆ. ಈ ಥರ ಎಲ್ಲ ವರ್ಕ್ ಬಂದಿರೋದ್ರಿಂದ ಯಾರ ಕಡೆ ಕೊಟ್ರೆ ಹೆಂಗೆ ಸ್ಟಿಚ್ ಮಾಡ್ತಾರ ಗೊತ್ತಿಲ್ಲ, ನೀವೇ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿದ್ರು. ಸ್ಲೀವಿಗೆ ಈ ಥರ ಹಾಕಿಸ್ಕೊಂಡಾರ ಇವರು. ಈ ಥರ ಬ್ಯಾಕ್ ನೆಕ್ ಬಂದೈತಿ, ಈ ಥರ ಫ್ರಂಟ್ ಸೇಮ್ ಬಂದೈತಿ ಫ್ರಂಟ್ನು. ಸೊ ಅದಾದ್ಮೇಲೆ ಸ್ಲೀವಿಗೆ ಈ ಥರ ಫ್ರೆಂಡ್ಸ್ ಸೇಮ್ ಡಿಸೈನ್ ಒಂದು ಲೈನ್ ಅಷ್ಟೇ ಬಂದಿರ್ತೈತಿ. ಸೊ ಲಟ್ಕನ್ಸಿಗೆ ಈ ಥರ ಮಾಡೀನಿ. ಸೊ ಅದರ ನೆಕ್ಸ್ಟ್ ಇದೊಂದು ಸಿಂಪಲ್ ಬ್ಲೌಸು. ಇದ್ರ ಸ್ಯಾರಿ ಗ್ರೀನ್ ಇರೋದ್ರಿಂದ ಗ್ರೀನ್ ಕಾಂಬಿನೇಷನ್ ಮಾಡಿ ಸ್ಟಿಚ್ ಮಾಡೀನಿ. ಸೊ ಇದೊಂದು ಸಿಂಪಲ್ ವರ್ಕ್ ಫ್ರೆಂಡ್ಸ್.
ಬ್ಯಾಕ್ ನೆಕ್ ಈ ಥರ ಐತಿ, ಅದೇ ಥರ ಫ್ರಂಟ್ ನೆಕ್ ಐತಿ. ಅದಾದ್ಮೇಲೆ ಸೇಮ್ ಡಿಸೈನ್ ಸ್ಲೀವಿಗೆ ಒಂದು ಲೈನ್ ಬರುತ್ತೆ. ಅದಾದ್ಮೇಲೆ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್, ಇದು ಸ್ಲೀವ್ ಓವನ್ ಶೇಪ್ ಈ ಥರ ಐತಿ. ಇದು ಚಲೋ ಆಗೈತೆ ಫ್ರೆಂಡ್ಸ್, ಅಪೋಸಿಟ್ ಕಲರ್ ಇರೋದ್ರಿಂದ ಸಿಂಪಲ್ ಆಗಿ ಡಿಸೈನ್ ಹಾಕ್ಸಿದ್ರು ಗ್ರ್ಯಾಂಡ್ ಆಗಿ ಕಾಣಿಸ್ತೈತಿ. ಸೊ ಇದು ಒಂದು ಡಿಸೈನ್. ಇದು ಮೈಸೂರು ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್. ಸ್ವಲ್ಪ ಇದಾಗೈತಿ ಅನ್ಸುತ್ತೆ ನನಗೆ, ಎಷ್ಟು ಐರನ್ ಮಾಡಿದೆ ನಾನು, ಬಟ್ ಹಾಕೊಂಡ್ಮೇಲೆ ಕರೆಕ್ಟ್ ಆಗ್ತತಿ. ಸೊ ಇದೊಂದು ಮೈಸೂರು ಸಿಲ್ಕ್ ಬ್ಲೌಸ್ ಫ್ರೆಂಡ್ಸ್. ಇದು ವಿಡಿಯೋ ಮಾಡಿದ್ದೆ ಅಲ್ಲ ಇದನ್ನ ಡಿಸೈನ್ ಹಾಕುವಾಗ. ಸೊ ಇದು ಬೋಟ್ ನೆಕ್ದು ಫ್ರಂಟ್ ಸೈಡ್ ಈ ತರ ಬಂದೈತಿ, ಸೇಮ್ ಡಿಸೈನ್ ಈ ತರ. ಸ್ಲೀವಿಗೆ ಈ ತರ ಫ್ಲವರ್ ಡಿಸೈನ್ ಬಂದೈತಿ, ಒಂದ್ ಲೈನ್ ಕೆಳಗಡೆ ಬರುತ್ತೆ, ಅದಾದ್ಮೇಲೆ ಫ್ಲವರ್ಸ್ ಬರ್ತೈತಿ. ಸೊ ಈ ತರ ಸ್ಲೀವ್ ಐತಿ. ಅದಾದ್ಮೇಲೆ ಈಗ ಒಂದು ಫ್ಯಾನ್ಸಿ ನೆಕ್ದು ಒಂದು ಸ್ಟಿಚ್ ಮಾಡಿದೆ, ಅದು ಒಂದು ನಿಮ್ ಜೊತೆ ವಿಡಿಯೋ ಮಾಡೋಣ ಅನ್ಕೊಂಡೆ. ಈ ತರ ಆದ್ರೆ ನಿಮ್ಗೆ ಡಿಸೈನ್ ನೀಟಾಗಿ ಕಾಣಿಸುತ್ತೆ. ಸೊ ಈ ತರ ಐತಿ ಕಾಣಿಸುತ್ತೆ. ಫ್ರಂಟ್ ಸೈಡ್ ಬೋಟ್ ನೆಕ್ ಇಲ್ಲ, ನಾರ್ಮಲ್ ನೆಕ್, ನಾರ್ಮಲ್ ಬ್ಲೌಸ್ ಡಿಸೈನ್. ಸ್ಲೀವ್ ಬಂದು ಸಣ್ಣ ಸಣ್ಣ ಸ್ಲೀವ್ ಐತಿ. ಈ ಡಿಸೈನ್ ನೋಡಿ ನನ್ನ ಫ್ರೆಂಡ್ ಒಬ್ರು ಕಾಲ್ ಮಾಡಿದ್ರು, ನನಗೂ ಸೇಮ್ ಎಂತದ ಹೊಲ್ಕೊಡ ಅಂತ ಹೇಳಿ. ಸೊ ನಿಮಗೂ ಯಾರಿಗಾದ್ರೂ ಎಂಬ್ರಾಯ್ಡ್ರಿ ಡಿಸೈನ್ ಬೇಕು ಅಂದ್ರೆ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನಂಬರ್ನ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳ್ತಾ. ಆಮೇಲೆ ಡಿಸೈನ್ಸ್ನು ಕೊಡ್ತೀನಿ ಫ್ರೆಂಡ್ಸ್. ಯಾರ್ದು ಉಷಾ 450 550 ಮಷಿನ್ ಇರುತ್ತಲ್ಲ ಅವರಿಗೆ ಡಿಸೈನ್ಸ್ನು ಕೊಡ್ತೀನಿ ಭಾಳ ಕಡಿಮೆ ರೇಟ್ ಒಳಗೆ. PDF ಕೊಡ್ತೀನಿ ಫ್ರೆಂಡ್ಸ್. PDF ಬೇಕಂದ್ರೆ PDF ಕೊಡ್ತೀನಿ, ಇಲ್ಲಾಂದ್ರೆ ಸಿಂಗಲ್ ಡಿಸೈನ್ ಬೇಕಂದ್ರೆ ಸಿಂಗಲ್ ಡಿಸೈನ್ಸ್ನು ಕೊಡ್ತೀನಿ. ಸೊ ಈ ಡಿಸೈನ್ಸ್ ನಿಮ್ಗೆ ಹೆಂಗೆ ಅನ್ಸಿದ್ರು ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ, ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್ 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 ಬಾಯ್.